ಈಗ ವಿಷಯ ಇಷ್ಟೇ, ನಮಗೆಲ್ಲ ವಿಷಯ ಗೊತ್ತಾಗೋಗಿದೆ. ನೀನು ಯಾವುದನ್ನು ಮುಚ್ಚುಮರಿ ಇಲ್ದಿರ ಹೇಳಲೇಬೇಕು. ಯಾವುದನ್ನು ಮುಚ್ಚುಮರಿ ಇವನ ಹೆಸರು ರಾಜ್ ಅಂತ. ಇವನೊಬ್ಬ ಅನಾಥ. ಇವನು ಅಂದ್ಕೊಳ್ತಾನೆ ಇವನ ಲೈಫಲ್ಲಿ ಯಾರೂ ಇಲ್ಲ ಅಂತ. ಆದರೆ ಇವನಿಗೆ ಇರೋದು ವೆನಿಲಾ ಮಾತ್ರ. ವೆನಿಲಾ ಮತ್ತು ಇವನ ಹಿಂದೆ ಒಂದು ರೋಚಕವಾದ ಕಥೆ ಇದೆ. ಈಗ ಅವನ ಹುಡುಕಾಟದ ಹಿಂದೆ ದಿನಗಳು, ತಿಂಗಳುಗಳು, ವರ್ಷಗಳೇ ಆಗೋಯ್ತು. ಈಗ ಅದರ ಬಗ್ಗೆ ಹೀಗಿದೆ ಕತೆ ನೋಡಿ. ಫೋನ್ ಹತ್ರಿ ರಾಜನ್ ಕಳ್ಸಪ್ಪ ಇಲ್ಲಿ. ಬಾಪ ರಾಜು. ನೋಡಪ್ಪ ರಾಜು, ನೀನು ಒಳ್ಳೆ ಹುಡುಗನೇ, ಏನೋ ಕೆಟ್ಟ ಕೆಲಸ ಮಾಡಿ ಬಂದಿದ್ದೀಯ ಇಲ್ಲಿ. ನಿನ್ನ ಒಳ್ಳೆತನ ನಾನು ನೋಡ್ತಾನೆ ಇದ್ದೆ, ಅದಕ್ಕೆ ಅರ್ಜಿ ಹಾಕಿದ್ದೀನಿ. ಅರ್ಜಿ ಇವಾಗ ಮಂಜೂರಾಗಿದೆ, ನಿನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಆದರೂ ಒಳ್ಳೆಯವನಾಗಿ ಬದುಕು, ಆಯ್ತಾ? ಓಕೆ ಸರ್. ಸರ್ ನಾನು ಒಳ್ಳೆಯವನೇ ಇದ್ದೆ ಸರ್, ಬಟ್ ಆ ಥರ ಅನ್ಫಾರ್ಚುನೇಟ್ಲಿ ಆ ಥರ ಆಯ್ತು ಸರ್. ನಾನು ಏನು ಮಾಡಿಲ್ಲ ಸರ್, ಬಟ್ ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಸರ್. ಬಟ್ ನಾನು ತಪ್ಪೇ ಇಲ್ಲ ಸರ್. ನೋಡಪ್ಪ ರಾಜು, ನಾನು ನಿನ್ನ ತಂದೆ ಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನೀನು ಒಳ್ಳೆ ಕೆಲಸನೇ ಮಾಡ್ತಿರೋ, ಹೀಗೆ ಒಳ್ಳೆಯದನ್ನೇ ಮಾಡು, ಯಾವತ್ತೂ ಕೆಟ್ಟ ಕೆಲಸ ಮಾಡಬೇಡ. ಸರಿ ಸರ್, ಹೋಗಿ ಬರ್ತೀನಿ. ನೋಡಪ್ಪ ರಾಜು, ಪೊಲೀಸ್ ಸ್ಟೇಷನ್ಗೆ ಆಗಲಿ ಆಸ್ಪತ್ರೆಗೆ ಆಗಲಿ ಹೋಗಿ ಬರ್ತೀನಿ ಅಂತ ಹೇಳಬಾರ್ದು. ಹೋಗ್ಬಿಟ್ಟು ಆರಾಮಾಗಿದ್ದು ಮತ್ತೆ ಬರಬೇಡ. ತಗೋ. ಥ್ಯಾಂಕ್ ಯು ಸರ್. ಹೇ ವೆನೆಲ್ ಅಲ್ಲ ನೀನು? 10 years ಬ್ಯಾಕ್ ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್. Hey, excuse me, you remember this? Hey, excuse me, you remember this? Hey, I gave this chain in childhood. How are you? Hey, what's up? I'm good. Nine 9182073966. Yeah, take. Done. Bye. Oh my God. Oh. Sir, are you okay? I'm hurt. ಅರ್ಜೆಂಟಾಗಿ ಬ್ಯಾಗ್ ಹೆಚ್ಚಾಗಿ ಕೊಡಬೇಕಲ್ಲಪ್ಪ. ಒಂದು ಕೆಲಸ ಮಾಡ್ತೀನಿ, ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ, ನೀವು ಮಾತಾಡಿ. ಹಣ ಬಂದ
ಯಾರ ಮುಖ ನೋಡಿದ್ನೋ ಗೊತ್ತಿಲ್ಲ ಬ್ರೋ, ಬಿದ್ದುಬಿಟ್ಟೆ. ಇವ್ರು ಬಂದು ನನಗೆ ಬ್ಯಾಂಡೇಜ್ ಎಲ್ಲ ಮಾಡಿದ್ದಾರೆ. ಅರ್ಜೆಂಟಾಗಿ ಬ್ಯಾಗ್ ಹೆಚ್ಚಾಗಿ ಕೊಡಬೇಕು, ಹೋಗಿ ಕೊಡು. ನಾನು ಹೆಚ್ಚಾಗಿ ಕಾಲ್ ಮಾಡಿಲ್ಲ ಹೇಳ್ತೀನಿ, ಮೇಲೆಲ್ಲ ಮಾಡ್ತೀನಿ. ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳು, ನಾನು ಮೇಲ್ ಮಾಡ್ತೀನಿ, ಹೆಚ್ಚಾಗಿ ಕಾಲು ಮಾಡ್ತೀನಿ. ಅದು ಕೊಟ್ಬಿಟ್ಟು ನನ್ಗೆ ಕಾಲ್ ಮಾಡು. ಹೆಚ್ಚಾಗಿ ಏನಿದೆಯೋ ಅದು ನಾನು ಮಾತಾಡ್ತೀನಿ. ಅರ್ಜೆಂಟ್ ಇದೆ, ಬೇಗ ಹೋಗು, ಎಲ್ಲೂ ನಿಲ್ಲಿಸ್ಬೇಡ, ಡೈರೆಕ್ಟಾಗಿ ಹೋಗು, ಆಯಿತಾ? ಹುಷಾರು. ಇವಾಗ ಟೀ ಕುಡಿಯೋಷ್ಟೆಲ್ಲ ಟೈಮ್ ಇಲ್ಲ, ಈಗ ತಾನೇ 8 ಆಗಿದೆ. ತುಂಬ ನೋವ್ತಾ ಇದೆ. ಪಕ್ಕಾ ಒಂದು ಕೆಲಸ ಮಾಡೋಣ, ನಾಳೆ ಇದೇ ಟೈಮಿಗೆ ಬಂದು ಇದೇ ಜಾಗದಲ್ಲಿ ಪಕ್ಕಾ ಸಿಗ್ತೀನಿ ನಿಂಗೆ. ಸರಿ ಸರ್, ಸಿಗೋಣ. ಹಾಯ್, ನಿಮ್ಮ ಹೆಸರು ಗೊತ್ತಾಗಿಲ್ಲ? ರಾಜ್ ಸರ್. ಹಾಯ್ ರಾಜ್, ನನ್ನ ಹೆಸರು ಮನೋಜ್ ಅಂತ. ಅಯ್ಯೋ ಸರ್, ನೀವು? ಮೊನ್ನೆ ಏಟಾಗಿ ಸ್ವಲ್ಪ ಇನ್ನೂ ರಿಕವರ್ ಆಗ್ತಿದೆ. ಓಕೆ. ಅದನ್ನ ಬಿಟ್ಟು ಏನು ಮೀಟ್ ಮಾಡೋಣ ಸುಮ್ಮನೆ ಹೇಳಿದಲ್ಲ. ಅದೇ ಸರ್, ಟೀ ಕುಡಿಯೋಣ ಬನ್ನಿ ಸರ್. ಬನ್ನಿ, ಗಾಡಿ ನಿಲ್ಲಿಸಿ ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಓಕೆ ಓಕೆ. ಇಲ್ಲ, ಯಾವಾಗ ಒಂದು ಬೇರೆ ಕುಡಿತೀವಿ. ಏ ರಾಜ್, ಏನೋ ಸಮಾಚಾರ? ಸರ್, ನೆನ್ನೆನೇ ನನಗೆ ಬೇಲ್ ಬಂತು ಸರ್, ಕಾಸ್ ಆಫ್ ಗುಡ್ ಬಿಹೇವಿಯರ್ ಸರ್. ಸರ್ ನೆನ್ನೆನೇ ಅದೇ ಸರ್, ನೆನ್ನೆ ಬಂದೆ ಸರ್. ಸರ್ ಮತ್ತೆ ಇವರು ಮನೋಜ್ ಸರ್ ಅಂತ ಇವಾಗನೇ ಆಕ್ಸಿಡೆಂಟಲ್ಲಿ. ಹಾಯ್ ಮನೋಜ್. ಹಾಯ್ ವಿಕಾಸ್ ಸರ್. ನನ್ನ ಹೆಸರು ವಿಕಾಸ್ ಅಂತ. ಓಕೆ ಸರ್. ಅದೇ ಸರ್, ಆಕ್ಸಿಡೆಂಟ್ ಆಯಿತು, ಅವಾಗಿಂದ ಹೆಲ್ಪ್ ಮಾಡಿದ್ದೀನಿ ಸರ್ ನಾನು ಅವ್ರನ್ನ. ಸೊ ಅವಾಗಿಂದ ನಾನು ಆಚೆ ಬಂದೆ ಸರ್. ದೇರ್ ಇಸ್ ನೋ ಮಿಸ್ಟೇಕ್ ಆಫ್ ಮೈಂಡ್ ಸರ್. ಐ ಹ್ಯಾವ್ ಅಕ್ಸೆಪ್ಟೆಡ್ ಆಲ್ ಮೈ ಮಿಸ್ಟೇಕ್ ಸರ್. ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಸರ್. ನೆವರ್ ರಿಪೀಟ್ ರಾಜ್. ನೋ ಸರ್. ಮತ್ತೆ ಹೆಂಗೆ ರಾಜು, ಕೈಯಲ್ಲೆಲ್ಲ ಬ್ಲಡ್ ಎಲ್ಲ ಇತ್ತಲ್ಲ? ಸರ್ ಅವತ್ತು ನಾನು ಹುಡುಗಿ ತಮ್ಮನ ಕರ್ಕೊಂಡು ಹೋಗ್ತಿದ್ದೆ ಸರ್, ಅವಾಗ ಬ್ಲಡ್ ಸ್ಟೈನ್ಸ್ ಇತ್ತು ಸರ್ ನನ್ನ ಕೈಯಲ್ಲಿ. ಯಾರು ಗೊತ್ತಾಗಬಾರ್ದು ಅಂತ ನಾನು ಆ ಥರ ಹೋಗಿದ್ದೆ ಸರ್. ಸೊ ಅವತ್ತು ನೀವು ನಮ್ಮನ್ನ ಡೌಟ್ ಪಟ್ಟಿ ಇಟ್ಕೊಂಡಿದ್ದೀರಿ ಸರ್ ನನ್ನ. ಹೌದೌದು, ಕರೆಕ್ಟ್. ಅದೇ ಸರ್, ಆ ಥರ ಓಕೆ ರಾಜ್, ಟೇಕ್ ಕೇರ್. ಹೆಲ್ಮೆಟ್ ಮಾಡ್ತೀವಿ ಸರ್. ಯಾರಿಲ್ಲ ಸರ್ ಮಾಡಕ್ಕೆ. ಅಲ್ಲಿ ಹೋಗಿ ನೋಡ್ಕೊಂಬೋಣ ಬನ್ನಿ. ಏನೋ ಪಾರ್ಕು? ಹಾಂ ಇದೆ ಸರ್, ಇಲ್ಲೇ ನಿಂತಾಗಿದೆ. ನಾನು ನಿಂತ್ಕೊಂಡು ಬನ್ನಿ, ಕಾರಣ ಅಂತಂದ್ಬಿಟ್ಟು. ಇಲ್ಲ, ನೋಡಲಿಲ್ಲ. ಇಲ್ಲಿ ಹೋಗಿ ಬಂದು ಇಲ್ಲ ಸರ್, ಇಲ್ಲ ಸರ್, ನಾನು ಇಲ್ಲೇ ಇರೋನಲ್ಲ, ನಾನು ಎಲ್ಲೂ ನೋಡಿಲ್ಲ ಇವ್ರನ್ನ. ಇಲ್ಲೇ ಎಲ್ಲೋ ಯಾಕೆ ನೋಡೋಣ. ಸರ್, ಒಂದು ನಿಮಿಷ ಇರಿ. ಯಾಕೆ ನಿಲ್ಸಿದ್ಯಾ ಸರ್? ಆ ಫೋಟೋ ಎಲ್ಲೋ ನೋಡ್ದಂಗಿದೆ ಸರ್ ನಾನು. ಇಲ್ಲ, ಈ ಮನೆಯಲ್ಲೇ ಎಲ್ಲೋ ನೋಡ್ದಂಗಿದೆ ಸರ್. ಜ್ಞಾಪಕ ಇದೆ ಸರ್. ಹಾಂ, ಈ ಮನೆಯಲ್ಲೇ ನೋಡ್ದಂಗಿದೆ. ಈ ಮನೇಲಿ ಇದ್ರೆ ಅಂತ ಕೇಳೋಣ ಬನ್ನಿ ಸರ್. ಬನ್ನಿ ಕೇಳೋಣ. ಬನ್ನಿ ಸರ್. ಈ ಕಡೆ ಲೆಫ್ಟಿಗೆ. ಸ್ಟಾರ್ಟ್.
ಏನಪ್ಪ ಆಂಟಿ ಇಲ್ಲೊಬ್ಳು ಹುಡುಗಿ ಇರ್ತಿದ್ಲ ಆಂಟಿ ನಿಮ್ಗೆ ಗೊತ್ತಾ ಆಂಟಿ? ಈ ಹುಡುಗಿನ ಗೊತ್ತು. ಸ್ವಲ್ಪ ಇನ್ಫಾರ್ಮೇಶನ್ ಬೇಕಂಡಿ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಬನ್ನಿ. ಸರ್ ಇಲ್ಲಿ ಆ್ಯಕ್ಚುಲಿ ಒಂದು ಹುಡುಗಿ ಇರ್ತಿದ್ರಲ್ಲ ಆಂಟಿ, ನಿಮಗೆ ಏನನ್ನ? ಅವಳು 2 ತಿಂಗಳು ಇದ್ಲು, ಆಮೇಲೆ ಬೇರೆ ಕಡೆ ಶಿಫ್ಟ್ ಆಗಿಬಿಟ್ಟಿದ್ದಾಳೆ. ಅಂಥ ಡೀಟೇಲ್ಸ್ ಏನು ಗೊತ್ತಿಲ್ಲ, ಟಚ್ನಲ್ಲೂ ಇಲ್ಲ. 2 ಮಂತ್ಸ್ ಇದ್ಲು ಅಷ್ಟೇ. ಅವಳು ಶಿಫ್ಟ್ ಆಗಿ ಆಲ್ರೆಡಿ 1 ಮಂತ್ ಆಯಿತು. ಅಂದ್ರೆ ಯಾವಾಗ ಬಂದ್ರೆ ಆಂಟಿ? ಯಾವಾಗ ಅವಳು ಬಂದು ಲಾಸ್ಟ್ ಇಯರ್ ಬಂದಿದ್ಲು, ಲಾಸ್ಟ್ ಡಿಸೆಂಬರ್ನಲ್ಲಿ ಬಂದು ಫೆಬ್ರವರಿನಲ್ಲಿ ಹೊರಟೋದ್ಲು. ಫೆಬ್ರವರಿ 15ಗೆ ಹೊರಟೋದ್ಲು. ಆಂಟಿ ಏನೋ ಫೋನ್ ನಂಬರ್ ಏನೋ ನಂಬರ್ ಇದೆ, ಫೋನ್ ನಂಬರ್ ಇದೆ. ಇದೇ ಫೋನ್ ನಂಬರ್. ನೋಟ್ ಮಾಡ್ಕೊಂಡು ನಂಬರ್ ಬರುತ್ತೆ. ಸರಿ ಆಂಟಿ, ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು. ಏನಾದರೂ ಬೇಕಾದ್ರೂ ಬಾ. ಶೋರ್ 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 ಹೇಳ್ತೀವಿ. ಶೋರ್. ಥ್ಯಾಂಕ್ ಯು. ಥ್ಯಾಂಕ್ ಯು. In the shadows, secrets untold, echoes of whispers, tales so bold, locked in the room. ಕಳ್ಸ್ಕೊ ಇಲ್ಲಿಂದ. ಹೋಗ್ತಾ ಇರು. ನಡಿ ನಡಿ, ರಾಡ್ ಕೊಡು. ಏಯ್ ಹಲೋ, ಹೇಳಿ ಬಾಲಾಜಿ. ಹಲೋ ಹಲೋ ಬಾಲಾಜಿ, ಎಲ್ಲಿದೆಯಾ? ಬಂದೆ ಒಂದು ನಿಮಿಷ ಬಂದೆ. ಏನಾಯ್ತು ಹೇಳಿ ನನಗೆ. ಬಂದೆ ಒಂದು ನಿಮಿಷ ಬಂದೆ, ಹೇಳ್ಕೊಂಬ ಅಲ್ಲೇ ಬಂದೆ, ಒಂದು ನಿಮಿಷ.
ಎಷ್ಟೊತ್ತಿಗಾಯ್ತಿದ್ದು? ಓ ಶಿಟ್. ಈ ಇನ್ಸಿಡೆಂಟ್ ಆದಾಗ ಯಾರಾದರೂ ಇದ್ದೀರಾ? ಯಾರು ನೋಡಿದ್ರಿ? ನೋಡಿ, ನೀವೇನು ಮುಟ್ಟಬಾರ್ದು. ಆ ಕ್ಯಾಮ್ರಾಮನ್ ಬಂದು ಫೋಟೋಸ್ ಎಲ್ಲ ತಗೊಳ್ಳೋ ತನಕ ನೀವೇನು ಟಚ್ ಮಾಡಬಾರ್ದು. ಎಲ್ಲ ಹಾಗೆ ಇಡಿ. ಎಸ್. ಏನಮ್ಮ, ನೀನು ನೋಡಿದ್ದೆ ಇದು ಯಾವಾಗಾಯಿತು, ಎಷ್ಟೊತ್ತಿಗಾಯಿತು ಅಂತ? ನನಗೆಲ್ಲ ಹೇಳಬೇಕು ಡೀಟೇಲ್ಸು. ಕರೆಕ್ಟಾಗಿ ಹೇಳಬೇಕು ಇಲ್ಲಿ. ನಾನು ನೋಡಿ ಫಸ್ಟ್ ಇಲ್ಲಿ. ನಿಜಾನಾ? ನೋಡಮ್ಮ, ನಾಳೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಬಂದಾಗ ಇಲ್ಲಿ ಎಷ್ಟೊತ್ತಿಂದ ನಿಂತಿದ್ದೀರಾ? ಜನ ಬಂದಿದ್ರಾ? ಹಾಗೆ ಹಿಂಗೆ ಮಾಡ್ಕೊಳಕ್ ಸಾಧ್ಯ ಇದು? ಹಾಗೆ ರಕ್ತ ಎಲ್ಲ ಎಷ್ಟೊಂದು ಚೆಲ್ಲಿದೆ ಇಲ್ಲಿ? ಓಕೆ, ಮತ್ತೆ ನೀವು ಯಾರು ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಸಿಗ್ಬೇಕು. ಯಾವಾಗ ಕೇಳಿದ್ರೆ ಅವಾಗ ಬರಬೇಕು. ಫೋನ್ ಮಾಡಿ ಆಂಬ್ಯುಲೆನ್ಸ್ ಕರೆಸ್ಬಿಡಿ ಇಮ್ಮಿಡಿಯೇಟಾಗಿ. ಆಯ್ತು, ನೀವೆಲ್ಲ ಇಲ್ಲೇ ಇರಬೇಕು. ಯಾವಾಗ ಏನು ಕ್ವಶನ್ ಕೇಳಿದ್ರು ಅದು ಕರೆಕ್ಟಾಗಿ ಆನ್ಸರ್ ಹೇಳಬೇಕು. ಯಾವುದು ಮಿಸ್ ಆಗಬಾರ್ದು. ಗುಡ್ ಆಫ್ಟರ್ನೂನ್. ನಮಸ್ಕಾರ. ಈಗ ಇನ್ನೊಂದು ಇನ್ಫಾರ್ಮೇಶನ್ ಬಂದಿದೆ. ಹಾಂ ಹಾಂ. ಸ್ವಾತಿ ಅಂತ ಒಂದು ಓಕೆ. ಹುಡುಗಿ, ಅದು ಮರ್ಡರ್ ಕೇಸ್ ಆಗಿದೆ ಅಂತ ಕಾಣುತ್ತೆ. ಓಹೋ. ಬಗ್ಗೆ ನಮಗೆ ಫುಲ್ ಡೀಟೇಲ್ಸ್ ಅದೆಲ್ಲ ಓ ಬೇಕಾಗುತ್ತೆ. ಕಂಪ್ಲೀಟ್. ಸ್ವಾತಿನಾ? ಓ ಮೈ ಗಾಡ್. ರಾಜ್ ಚೈಲ್ಡ್ಹುಡ್ ಫ್ರೆಂಡು. ತುಂಬ ಬೇಜಾರು ಮಾಡ್ಕೊತಾರೆ. ಇನ್ವೆಸ್ಟಿಗೇಷನ್ ಮಾಡಬೇಕು. ಏನಕ್ಕೆ ಹಿಂಗಾಯಿತು? ಸರ್, ಎಲ್ಲ ಕೇಸ್ ಕಂಪ್ಲೀಟ್ ಆಗಿದೆ. ಈಗ ನಮ್ಗೇನು ಅಂತಂದ್ರೆ ಓಕೆ. ಪ್ರಣೀತ್ ಅಂತ. ರಾಜ್ ಬಂದ ನೋಡಿ. ಹಾಯ್ ರಾಜ್. ಗುಡ್ ಆಫ್ಟರ್ನೂನ್ ರಾಜ್. ಅದೇ ಸರ್ ಬರೋಕ್ಕಾಗಿಲ್ಲ. ಅದೇ ಸರ್ ಮನೋಜ್ ಸರ್ ಅವ್ರ ತಮ್ಮ ತೀರೋಗಿದ್ದಾರೆ. ಸೊ ಅದಕ್ಕೆ ನನ್ನ ಕಳ್ಸಿದ್ದಾರೆ ಸರ್. Okay. ಅದಕ್ಕೆ ನೀ ಅಪ್ಡೇಟ್ ಸರ್ ಅಂತ ಗೊತ್ತಾಗಿದೆ. ಕೇಳಕ್ ಇನ್ವೆಸ್ಟಿಗೇಷನ್ ಬಂದೆ ಮಾಡ್ತಾ ಸರ್ ನಾನು. ಇದೀನಿ. ಡೀಟೇಲ್ಸ್ ಆದಮೇಲೆ ಎಲ್ಲ ತಿಳಿಸ್ತೀನಿ. ಅದೇ ಸರ್ ಕೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಸರ್ ನಾನು. ಅದೇ ಇನ್ವೆಸ್ಟಿಗೇಷನ್ ನಡೀತಿದೆಯಲ್ಲ, ಅವೆಲ್ಲ ಸಿಸ್ಟರ್ ಅವ್ರು ಬಂದಿದ್ದಾರೆ. ಸೊ ಅವ್ರನ್ನ ಇಂಟ್ರೋಗೇಟ್ ಮಾಡಿದ್ರೆ ಒಂದು ಸ್ವಲ್ಪ ಅಪ್ಡೇಟ್ಸ್. ಹೌದು, ಅಪ್ಡೇಟ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಾನು ಕೊಡ್ತೀವಿ. ದೆನ್ ವಿಲ್ ಇನ್ವೆಸ್ಟಿಗೇಟ್ ಹೌ ಇಟ್ ಹ್ಯಾಸ್ ಹ್ಯಾಪನ್ಡ್, ವೇರ್ ಹೂ ಇಸ್ ದ ಆಕ್ಚುಯಲ್ ಕಲ್ಪ್ರಿಟ್, ಎವ್ರಿಥಿಂಗ್ ವಿಲ್ ಟೇಕ್ ಇಟ್. ಓಕೆ, ಶೂರ್. ಇಲ್ಲ where about reach ಆಗುತ್ತೆ ಟ್ರ್ಯಾಕಿಂಗ್? ಈಗ ಸಾಹೇಬ್ರು ಹೇಳೋದೇನು ಅಂತಂದರೆ, ನಿಮ್ಮ ಸಿಸ್ಟರ್ ತುಂಬ ಎಲ್ಲೂ ಹೋಗ್ತಾ ಇದ್ರು, ಯಾವ ಜಾಗದಲ್ಲಿ ಅವ್ರು ತುಂಬ ಸ್ಪೆಂಡ್ ಮಾಡ್ತಾ ಇದ್ರು ಟೈಮು, ಇದೆಲ್ಲ ನಮಗೆ ಕೊಟ್ಟರೆ ನಾವು ಪೂರ್ತಿ ಇನ್ವೆಸ್ಟಿಗೇಟ್ ಮಾಡಿ ಯಾವುದು ಏನಿತ್ತು, ಯಾಕೆ ನೀವು ನಮಗೆ ಆದಷ್ಟು ಫುಲ್ಲು ಡೀಟೇಲ್ಸ್ ಕೊಡಬೇಕು. ತುಂಬ ಎಲ್ಲಿ ಸ್ಪೆಂಡ್ ಮಾಡ್ತಾ ಇದ್ರು ಟೈಮು, ಯಾರ ಜೊತೆ ಹೋಗ್ತಾ ಇದ್ರು, ಅದೆಲ್ಲ ಬೇಕು ನಮಗೆ. ಫೋನ್ ನಂಬರ್ನ ಕನೆಕ್ಟ್ ಮಾಡಿ ಅವಳೆಲ್ಲ ಹೋಗ್ತಿದ್ದೆ ಅಂತ ಹೇಳ್ತೀನಿ. ಸೊ ನಾನು ಇಲ್ಲೇ ಬೆಂಗಳೂರಲ್ಲಿ ಸ್ಟೇ ಇರ್ತೀನಿ. ಆದಷ್ಟು ಇನ್ಫಾರ್ಮೇಷನ್ ಶೂರ್. ಹಾಂ, ಆಯ್ತು. ಕೇಸ್ ಕನ್ಕ್ಲೂಷನ್ ಬಂದಂಗಿದೆ. ಮನೋಜ್ ಸರ್ಗೆ ಫೋನ್ ಮಾಡಿ ಅಪ್ಡೇಟ್. ಹಲೋ ಹಲೋ ಮನೋಜ್ ಸರ್, ಹೇಳಿ. ಹಾಂ, ಈಗ ನಮ್ದು ಇನ್ವೆಸ್ಟಿಗೇಷನ್ ಎಲ್ಲ ಆಯಿತು. ಏನಾಯ್ತು ಹೇಳಿ ಸರ್. ಲುಕ್ಸ್ ಲೈಕ್
ಅದು ಮೋಸ್ಟ್ಲಿ ಅದು ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲ ತಗೊಳ್ತೀವಿ. ಈಗ ಸದ್ಯಕ್ಕೆ ನೀವು ಇದಕ್ಕೆಲ್ಲ ನಿಮ್ಮ ಮುಂದಿನ ಕಾರ್ಯಕ್ರಮಗಳಿಗೆ ಬಾಡಿನ ಇದು ಮಾಡ್ಕೊಳ್ಳಿ, ಎಲ್ಲ ರೆಡಿ ಮಾಡ್ಕೊಳ್ಳಿ. ಅಂದರೆ ಹೇಳ್ತೀವಿ ನಾವು ನಮ್ಮ ಕಡೆಯಿಂದ ಗೊತ್ತಾಗಿದೆ, ಯಾರೋ ಚುಚ್ಚಿ ಹೊಡೆದಿದ್ದಾರೆ, ಎಲ್ಲ ಆಗಿದೆ. ಸೊ ಈಗ ನಾವು ಯಾರು ಹೊಡೆದು ಏನು ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡಿ ನಿಮ್ಗೆ ಮತ್ತೆ ತಿಳಿಸ್ತೀವಿ. ಈಗ ಸದ್ಯಕ್ಕೆ ಯು ಕಂಟಿನ್ಯೂ ವಿತ್ ದಟ್ ಫರ್ದರ್ ಪ್ರೋಸೆಸ್. ಓಕೆ, ರೈಟ್, ಆಯ್ತು, ಹೇಳ್ತೀವಿ. ಇದೆ. ಸೊ ಈಗ ಕ್ರೈಮ್ ಸಸ್ಪೆಕ್ಟ್ನ ರೆಡಿ ಮಾಡ್ಬಿಟ್ಟು ನಾವು ಯಾವ ಕ್ಲೀನ್ ಕಂಪ್ಲೀಟ್ ಬೇಗನೆ ಹಿಡಿಬೇಕು. ಓಕೆ, ನಿಮ್ಮ ಕಡೆಯಿಂದ ಏನು ಮಾಡೋಣ ಈಗ? ನಾವು ಸ್ಟಾರ್ಟ್ ಮಾಡೋಣ ಇನ್ವೆಸ್ಟಿಗೇಷನ್. ಓಕೆ, ಸೊ ಗೊತ್ತಾಗುತ್ತೆ. ಸೊ ಇಟ್ಸ್ ಆಲ್ಮೋಸ್ಟ್ ರೆಡಿ. ಆಲ್ಮೋಸ್ಟ್ ಪಕ್ಕ ರೆಡಿ ಇದ್ದಾನೆ. ನಾವು ಕ್ಯಾಚ್ ಮಾಡ್ಬೋದು. ಓಕೆ, ರೈಟ್. One the lower girls party. So we need to give the priority for the cases and proceed accordingly. Yes, sir. Okay, we'll do. Hello. So let me introduce a new junior CBI officer, Pratik, who has 5 years of experience. So he will also be assistant. Pratik. Okay. Yes, sir. Hi, Pratik. So meet the officers. Pratik is a welcome presence. He has 5 years of expertise. He will be giving us a daily update. ಪ್ರತೀಕ್, ಈಗ ಹೆಚ್ಚು ಕಮ್ಮಿ ನಾವು ಇನ್ವೆಸ್ಟಿಗೇಷನ್ ಎಲ್ಲ ಆಲ್ಮೋಸ್ಟ್ ಮಾಡಿದ್ದೀವಿ. ಸೊ ಒಂದು ಲೆವೆಲ್ಗೆ ಬಂದಿದ್ದೀವಿ, ಅದನ್ನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ನೀವು ನಮ್ಮ ಜೊತೆಗೆಲ್ಲ ಸೆಟಪ್ ಮಾಡಿಕೊಂಡು ಆದಷ್ಟು ಬೇಗ ಏನೇ ಪಾರ್ಟಿನ ಹಿಡಿಯೋದಕ್ಕೆ ನಾವು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಯೂಸ್ ಯುವರ್ ಆಲ್ ಎಕ್ಸ್ಪರ್ಟ್ಸ್. ಓಕೆ, ಆಕ್ಷನ್. ಎಲ್ಲ ಬುದ್ಧಿ ಎಲ್ಲ ಅದು ಸೆಲೆಕ್ಟ್ ಮಾಡಿದ್ದೀರ. ಅದಕ್ಕಿಂತ ಚಲೋ ಹೋಗ್ತಿದೆ. ಅದರಿಂದ ಇಲ್ಲಿ ಓಡಾಡ್ತಾ ಇದ್ದಾನೆ ಅವನು. ಎಲ್ಲರೂ ಇವಾಗ ಹಿಡಿದು ಐ ಥಿಂಕ್ ಈ ಸ್ಪಾಟ್ ಬಿಟ್ಟು ಹೋಗೋದು ಬೇಡ. ಐ ಥಿಂಕ್ ಡೆಫಿನೆಟ್ಲಿ ಈ ಕಡೆಯಿಂದ ನೋಡಿದ್ದೀವಿ, ಅಲ್ಲೊಂದು ಬಂದಾಗ ಇಲ್ಲಿ ಆಟ ಓಕೆ. ಏನಪ್ಪ, ಎಲ್ಲಿದ್ದೆ ಇಷ್ಟು? ಎಲ್ಲಿಂದ ಬಂದು? ಯಾರು ನೀವು? ಹೌದಾ? ಏನು ಮಾಡ್ತಾ ಇದ್ದೀರಾ? ಕೇಳ, ಎಲ್ಲಿಂದ ಬಂದಿದ್ದೀರಾ? In the shadows, secrets untold, echoes of whispers, tales so bold. Locked in the rooms, stories remain, bound by a curse, hidden in pain. Padada guru, manasige sattu, hinde mudida nidege attu. Hesarina mareada dani kilvanavarana madoreyara pritiya veru. Kolegarana hasya, perada meledi ninta satya. Irjana mane ulage adagida kakeyu, belaku hariyadu bekide muttina garudaya.
to keep. Clues are spread, minds collide. Who will break the hidden tide? Kolegana rahasya, terada mele niminta satya. Yajana mane olagi adagina kateyu, belaku hariyaru bekide muttina tarudaya. Under the moon, truths arise. Alivu Jivanta Talme Nasha. Face the past, eyes of steel. Gatida Bagilu Asatya the seal. Under the moon, truths arise. Alivu Jivanta Talme Nasha. Face the past, eyes of steel. Gatida Bagilu Asatya the seal. Under the moon, truths arise. Alivu Jivanta Talme Nasha. Face the past, eyes of steel. Gatida Bagilu Asatya the seal. Kolegarana rahasya, perada mele niminta satya. Nirjana mane yolage adagina kateyu, belaku hariyaru bekide muttina tarudaya. ನಮಗೆ ಪೊಲೀಸ್ ಚೆನ್ನಾಗಿ ನಿಲ್ಸ್ಕೊಂಡು ಓಡಾಡ್ತಿದ್ಯಲ್ಲ ಕರೆಕ್ಟಾಗಿ ಹೇಳ್ಬೇಕಿಲ್ಲ, ಏನೇನು ಕ್ವಶನ್ಸ್ ಕೇಳ್ತೀವಿ ಸರಿ ಇಲ್ಲ ಕೇಳಿ ಸರ್. ಕ್ವಶನ್ಸ್ ಕೇಳ್ತೀವಿ ಕರೆಕ್ಟಾಗಿ ಕಾನ್ಸಿಕ್ವೆನ್ಸಸ್. ನಿಜ ಹೇಳು, ಯಾಕೆ ಇದೇ ಮಾಡಿದೆ ಅಂತ. ನಮಗೆ ಎಲ್ಲ ಗೊತ್ತಾಗೋದು ನೀನು ನಿಮ್ಮ ಕೂಟ ಕಟ್ಕೊಂಡು ಮಾಡಿದ್ರೆ ಅಂತ ಅವ್ರು ಹೇಳ್ತಾರಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಗೊತ್ತಾಗೋದು ನಿಂದೆ ಇಲ್ಲ ಕೈವಾಡ ಏನು ಅಂತ ಹೇಳ್ತೀನಿ. ಸರ್ ಅವ್ರು ಯಾರಂತಾನೆ ನಂಗೆ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಗೊತ್ತಿಲ್ಲ ಸರ್ ಅವರು. ಸರ್ ಸ್ವಾತಿ ಅನ್ನೋ ಹೆಸರು ಇವಾಗ ತಾನೇ ಕೇಳ್ತಾರೆ ಸರ್. ಸರ್ ಇಲ್ಲ ಸರ್, ನಂಗೆ ಗೊತ್ತಿಲ್ಲ ಸರ್. ಸರ್ ಸರ್ ಸ್ವಾತಿ ಅನ್ನೋ ಹೆಸರು ಇವಾಗ ತಾನೇ ಕೇಳ್ತಾ ಇರೋದು. ನನಗೆ ಗೊತ್ತಿರೋದು ಒಂದೇ ಒಂದು ಬಾಲಾಜಿ ಒಬ್ಬರದ್ದೇ ಸರ್. ಈ ತರ ಸುಳ್ಳು ಹೇಳಿದ್ರೆ ಆಚೆ ಬರೋಕ್ಕಾಗೋದಿಲ್ಲ ಸರ್ ಸ್ವಲ್ಪ ನಿಮಗೆ ಏನಾದ್ರು ಚಾನ್ಸ್ ಇದೆ. ಸರ್ ಸ್ವಾತಿ ಯಾರಂತ ಗೊತ್ತಿಲ್ಲ ಸರ್ ನನಗೆ. ಸರ್ ಬಾಲಾಜಿ ಒಬ್ಬರೇ ಗೊತ್ತಿರೋದು ಸರ್. ಸರ್ ಬಾಲಾಜಿ ಅವ್ರು ಬಂದು ಲೋನ್ ಕೇಳೋದು ಸರ್ ನಮ್ಮ ಹತ್ರ. ಲೋನ್ ಕೇಳಿದಾಗ ಲೋನ್ ಕೊಡಿಸ್ದೆ ಸರ್ ನಾನು. 5 ಲಕ್ಷ ರೂಪಾಯಿ ಲೋನ್ ಕೊಡಿಸಿದ್ದು ಸರ್. ಆ ಮನುಷ್ಯ ಲೋನೇ ಕಟ್ಟಿಲ್ಲ ಸರ್ ಅವರು. ಈ ವಿಷಯ ಮುಗಿದ್ರೆ ಸರ್ 3 ತಿಂಗಳು ಮುಂಚೆ ಸರ್. ಹಲೋ, ಯಾಕೋ ವಾಯ್ಸ್ ಗೊತ್ತಾಗಲ್ಲೇನೋ? ನಾನು ಮೋಹನ್ ದಾಸ್. ಯಾಕೆ ಮರ್ತುಬಿಟ್ಟ? ವಾಯ್ಸ್ ಗೊತ್ತಾಗಿಲ್ವಾ? ನಾನು ಮೋಹನ್ ದಾಸ್. ಯಾಕೆ ಮರ್ತುಬಿಟ್ಟ? ವಾಯ್ಸ್ ಗೊತ್ತಾಗಿಲ್ವಾ? ಅದೆಲ್ಲ ಕತೆ ನನಗೆ ಗೊತ್ತಿಲ್ಲ. ಇನ್ ಟೈಮಲ್ಲಿ ನನ್ನ ಬ್ಯಾಲೆನ್ಸ್ ನನ್ನ ಬಡ್ಡಿ ಬರಬೇಕು. ಇಲ್ಲಾಂದ್ರೆ ನಮ್ಮ ಹುಡುಗ ನಿಮ್ಮ ಮನೆ ಬಾಗಿಲೇ ಇರ್ತಾರೆ. ನನಗದು ಗೊತ್ತಿಲ್ಲ. 4 ಗಂಟೆ ಫುಲ್ ಅಮೌಂಟ್ ನಂಗೆ ಸೆಟಲ್ಮೆಂಟ್ ಆಗಬೇಕು. ಗೊತ್ತಾಯ್ತಲ್ಲ? ಇಲ್ಲ ಅಂದರೆ ನನ್ನ ವಿಷಯ ನಿನಗೆ ಗೊತ್ತು ತಾನೆ. ಏಕ್ ಮಾರ್ ದೋ ತುಕಡ, ಹುಷಾರ್.
10 ಗಂಟೆ ಒಳಗೆ ಅಮೌಂಟ್ ಸೆಟ್ಲ್ ಆಗಿಲ್ಲ ಅಂದರೆ ನಮ್ಮ ಹುಡುಗರು ನಿಮ್ಮ ಮನೆ ಬಾಗಿಲ ಇರ್ತಾರೆ. ಹೇಳಿದ್ದೀನಿ ಈಗಲೇ, ಗೊತ್ತಾಯ್ತಲ್ಲ? ಲೈ, ಟೀ ಹೇಳಿದ್ದೀನ? ಅಣ್ಣ ಬೆಳಿಗ್ಗೆ ಹೇಳಿದ್ದೆ ಅಣ್ಣ, ಕುಡ್ಕೊ ಬಂದೆ ಅಣ್ಣ ನಾನು. ನನಗೆ ಟೀ ಹೇಳಿದ್ದೀನಿ. ಅಣ್ಣ ಹೇಳಿದ್ದೀನಿ ಅಣ್ಣ, ಬಂದರೆ ಬರ್ಬೋದು ಅಷ್ಟೇ ಅಣ್ಣ. ಅಯ್ಯೋ, ನಿಮ್ಮನ್ನು ಕಟ್ಕೊಂಡು ನಾನು ನಮಗೆ ಬೇಕಾಗಿತ್ತಾ? ತಗೋ, ಫೋನ್ ಮಾಡಿ ಕರಿ ಅವನ್ನ. ಆಯ್ತಣ್ಣ. ಅಣ್ಣ ಹಾಂ, ತಗೊಳ್ಳಿ ಅಣ್ಣ. ಲೈ ಕರ್ಣ, ಏನು ಮಾಡ್ದೆ ನಮ್ಮ ದುಡ್ಡು? ಏನು ನಮ್ಮ ಹುಡುಗರು ಬಂದ್ರೆ ಆವಾಜಾಗಿ ಕಳಿಸ್ದಂತೆ? ಯಾಕೆ? ನನ್ನ ವಿಷಯ ಗೊತ್ತು ತಾನೆ ನಿನಗೆ? ನಾನು ಮನ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬಿಡ್ತೀನಿ ಅಂಥವ್ನು ನಾನು. ಮರ್ಯಾದೆಗೆ ನನ್ನ ದುಡ್ಡು ಬೇಕು, 2 ಗಂಟೆ ಅಮೌಂಟ್ ಸೆಟ್ಲ್ ಆಗ್ಬೇಕು. ನಾನು ಯಾರೋ ಪಾರ್ಟಿ ಕೊಡೋದಿದೆ, ಅವ್ರ ಮುಂದೆ ನನ್ನ ಮಾನ ಮರ್ಯಾದೆ ಹೋಗ್ಬಿಡ್ತೆ. ನನ್ನ ಪ್ರಶ್ನೆ ಗೊತ್ತಾಯ್ತಲ್ಲ? ನನಗೆ ಅದೆಲ್ಲ ಕತೆ ಹೇಳ್ಬಿಡು. ನನಗೆ ಅವ್ನು ಕೊಟ್ಟಿಲ್ಲ ಇವ್ನು ಕೊಟ್ಟಿಲ್ಲ ಅಂತ ನನಗೆ ಗೊತ್ತಿಲ್ಲ. ನನಗೆ ದುಡ್ಡು ಬೇಕಷ್ಟೇ, ಗೊತ್ತಲ್ಲ? ಹಾಂ ಸರಿ ಆಯಿತು. ರೀ ಬರ್ರಿ ಮುಂದೆ. ಅಣ್ಣ ನಿಮ್ಮನ್ನ ಹುಡ್ಕೊಂಡು ಒಬ್ರು ಬಂದವ್ರೆ. ಅಣ್ಣ ನಮಸ್ಕಾರ ಅಣ್ಣ. ಹಾಂ, ಏನು? ನಮಸ್ಕಾರ ಅಣ್ಣ. ಏನ್ರಿ? ಫ್ರೆಂಡ್ ನಿಮ್ಮ ಹತ್ರ ಮಾತಾಡಿದಾರಲ್ಲ, ಯಾರು? ಶ್ರೀನಿವಾಸ? ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, 5 ಲಕ್ಷ ರೂಪಾಯಿ. ಎಲ್ಲಿದೆ ಹೋಟ್ಲು? ವೈಟ್ ಫೀಲ್ಡ್ ಅಣ್ಣ. ವೈಟ್ ಫೀಲ್ಡ್? ಒಳ್ಳೆ ಕಡೆನೇ ಇದೆ, IT BT ಕಡೆನೇ ಇದೆ. ಬಿಸ್ನೆಸ್ ಚೆನ್ನಾಗಿ ಆಗುತ್ತೆ ಅಂತ ಕಾಣುತ್ತೆ. ಬಿಲ್ಡಿಂಗ್ ಬರೋದು ವೈಟ್ ಫೀಲ್ಡ್ ಅಣ್ಣ. ವೈಟ್ ಫೀಲ್ಡು ಒಳ್ಳೆ ಕಡೆನೇ ಇದೆ, IT BT ಕಡೆನೇ ಇದೆ. ಹೌದು. ಹುಡುಗನಂದು ಹೇಳಿ ನಮ್ಮ ಹುಡುಗರು 4 ಜನ ಕಳಿಸ್ತೀನಿ. ಹಾಂ, ಏ ಕರ್ಣ, ಆ ಹೋಟ್ಲ್ ಎಲ್ಲಿದೆ ಏನಿದೆ ಅಂತ ಎಲ್ಲ ಪಕ್ಕ ನೋಡ್ಕೊಂಬ. ನಾನು ನೋಡಿದ್ದೀನಿ. ನೀನೊಂದ್ಸರಿ ಹೋಗಿ ಚೆಕ್ ಮಾಡಿ ಡಾಕ್ಯುಮೆಂಟ್ ಎಲ್ಲ ಪಕ್ಕ ನೋಡಿ ನನ್ಗೆ ಬಂದು ಹೇಳು. ಓಕೆ? ನೋಡ್ರಿ, ಇನ್ ಟೈಮಲ್ಲಿ ದುಡ್ಡು ಬರ್ಬೇಕು. 1 ದಿನ ಲೇಟ್ ಆದರೆ ರಾತ್ರಿ 1 ಗಂಟೆ ಬಂದು ಬಾಕಲ್ ತಟ್ಟಬೇಕಂತೆ ಹೇಳಿದ್ದೀನಿ. ನಾವು ಭಾಳ ಸ್ಟ್ರಿಕ್ಟು. ಅಷ್ಟೇ ಒಳ್ಳೆಯವರು ಅಷ್ಟೇ ಕೆಟ್ಟವರು, ಒಳ್ಳೆಯವ್ರು ಒಳ್ಳೆಯವರು, ಕೆಟ್ಟವ್ರು ಕೆಟ್ಟವರು. ಓಕೆ? ರಾತ್ರಿ 1 ಗಂಟೆ ಬಂದು ಬಾಕಲ್ ತಟ್ಟಬೇಕಂತ ಹೇಳಿದ್ದೀನಿ. ನಾವು ಭಾಳ ಸ್ಟ್ರಿಕ್ಟು. ನಾನು ಭಾಳ ಸ್ಟ್ರಿಕ್ಟು ಹೇಳಿದ್ದೀನಿ. ಕರ್ಣ, ನೋಡ್ಕೊಂಡೆ ದುಡ್ಡು ಕೊಟ್ಟು ಕಳಿಸ್ಬಿಟ್ಟು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಬ. ಓಕೆ ಅಣ್ಣ. ನಮಸ್ಕಾರ ಮಾಡಿ ಹೋಗಿ ನೀವು. ಓಕೆ, ಧನ್ಯವಾದ. ಆಯ್ತು, ಇನ್ ಟೈಮಲ್ಲಿ ಕೊಡ್ತೀನಿ. ಕೌಂಟ್ ಮಾಡಿ ಕೊಟ್ಟೆ ಡಾಕ್ಯುಮೆಂಟ್ಸ್ ಎಲ್ಲ ಸೆಂಡ್ ಮಾಡಿಸ್ಕೊಂಬ. ಹಾಂ ಅಣ್ಣ 1 ನಿಮಿಷ ಬರ್ತೀನಿ ಅಣ್ಣ. ಯಾಕೆ? ಅಣ್ಣ ನಮ್ಮ ಬಗ್ಗೆ ಪೂರ್ತಿ ವಿಚಾರ ಡೀಟೇಲಾಗಿ ಎಲ್ಲ ಹೇಳ್ಬಿಟ್ಟು ಬರ್ತೀನಿ ಅಣ್ಣ ಅವ್ರಿಗೆ. ಆಯ್ತು, ಹೇಳ್ಬಾ ಹೋಗು. ಆಯ್ತಣ್ಣ. ಹಾಂ. ಏ ಬಾಲಾಜಿ. ನೀನಾ? ನಾನು ಭಿಕ್ಷಕ ಅನ್ಕೊಂಡು. ಭಿಕ್ಷುಕ ಅಲ್ಲಪ್ಪ, ನೀ ಎಲ್ಲಿ ನಮ್ಮ ಟ್ಯಾಕ್ಸು? ಏನಪ್ಪ ಲಕ್ಷ್ಮಿ ಬಂದಿದ ತಕ್ಷಣ ಎಲ್ಲರನ್ನು ಮರ್ತೋಗ್ತಾ ಇದೆಯಾ? ಅಣ್ಣ ನಿಮ್ಮ ಹತ್ರ ಮಾತಾಡಬೇಕು. ಹೇಳಪ್ಪ. 2 ಲಕ್ಷ ಅಡ್ಜಸ್ಟ್ ಮಾಡ್ತೀರಣ್ಣ, ಇನ್ನು ಡಬಲ್ ಕೊಡ್ತೀನಣ್ಣ ನಾನು. ಆಯ್ತಾಯ್ತು, ನೆಕ್ಸ್ಟ್ ಟೈಮ್ ನೋಡೋಣ. ಇದು ವ್ಯವಹಾರ ನೋಡಿಕೊಂಡು ಬಾಸಿಗೆ ಗೊತ್ತಾಗಿಲ್ದೆ ನನಗೆ. ಆಯಿತು. ಏಯ್, ಏನದು? ಯಾರು ಇಲ್ಲ ಅಣ್ಣ ಅದು. ಹಾಂ, ಸರ್ ಬಾಲಾಜಿ ಸರ್ ಲೋನ್ ತೊಗೊಂಡಿದ್ರು ನನ್ನ ಹತ್ರ 5 ಲಕ್ಷ ರೂಪಾಯಿ. ಅದು ನಾನು ಹೇಳಿರೋ ತಿಂಗಳಿಗೆ ಇಷ್ಟಿಷ್ಟು ಕಟ್ಟಬೇಕು ಅಂತ. 3 ತಿಂಗಳು ಆಯಿತು ಸರ್, ಅವರು 1 ರೂಪಾಯಿ ಕಟ್ಟಿಲ್ಲ. ಅದಕ್ಕೆ ನಾನು ಒಂದಿನ ಫಾಲೋ ಮಾಡಿಕೊಂಡು ಒಂದಿನ ಫೋನ್ ಮಾಡಿದೆ ಅವ್ರನ್ನ. ಫೋನ್ ಎತ್ತಲಿಲ್ಲ ಸರ್ ಅವರು. ಮೋಹನ್ ದಾಸ್ ರೈಟ್ ಹ್ಯಾಂಡ್ ಸರ್ ನಾನು. ಎಸ್ ಸರ್. ಮತ್ತೆ ಯಾಕೆ ವಿಷಯ ಮುಚ್ಚಿಟ್ಟೆ? ಕರೆಂಟ್ ಹೇಳ್ಬೇಕಾಗ್ತದ ನಮ್ಮ ಮುಂದೆ. ನಿಮ್ಮನ್ನೆಲ್ಲ ಹೇಳಿದ್ರೆ ಎಲ್ಲ ಗೊತ್ತಿಲ್ಲ, ಅವೆಲ್ಲ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಲೇಬೇಕು. ನೀವು ಏನೇ ಸೆಂಟೆನ್ಸ್ ಬಂದು ನೀವು ಅಕ್ಸೆಪ್ಟ್ ಪ್ರೂವ್ ಆಗೋಯ್ತು. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಎಲ್ಲ ಡೀಟೇಲ್ಸು ಮ್ಯಾಚ್ ಆಗ್ತಾ ಇದೆ, ಪರ್ಫೆಕ್ಟ್ ಆಗಿದೆ. ಇದು ಕನ್ನಡ ಸರ್. ಅವ್ರು ಯಾರಂತ ಗೊತ್ತಿಲ್ಲ ಸರ್ ನನಗೆ. ಸರ್ ನಿಜ ಸರ್. ಸರ್ ನಿಜವಾಗ್ಲೂ ಗೊತ್ತಿಲ್ಲ ಸರ್ ನನಗೆ ಯಾರಂದರೆ. ಸರ್ ಮಾಡಿರೋ ಕೊಲೆ ಒಪ್ಕೊಂಡಿದ್ದೀನಿ, ಮಾಡಿಲ್ದಿರೋ ಕೊಲೆಗೆ ಹೇಳ್ಬಾರ್ದು ಸರ್ ನನಗೆ.
ಸರ್ ಮೋಹನ್ ದಾಸ್ ಕಡೆ ಒಂದು ಸರ್ ಅವ್ರ ಮೇಲೆ ಆಣೆಗ್ಲೂ ಮಾಡಿಲ್ಲ ಸರ್ ನಾನು. ನಿಜ ಹೇಳು ಕರಣ್, ಇಷ್ಟೆಲ್ಲ ಆಗಿದೆ, ನೀನು ಆದ್ರೂ ವಿಷಯ ಸರ್ ಮಾಡಿರೋ ಕೊಲೆನೋ ನೀನು ಮಾಡಿರೋ ಅನ್ನೋದಕ್ಕೆ ಕೆಲ್ಸಕ್ಕೆ ಏನಾದ್ರು ಬರೋದು consequences. ಸರ್ ನಾವು ಮೋಹನ್ ದಾಸ್ ಮೇಲೆ ಆಣೆಗ್ಲೂ ಸರ್ ನಂಗೆ ಗೊತ್ತಿಲ್ಲ ಸರ್ ಯಾರಂದ್ರೆ. ಸರ್ ಮಾಡಿರೋ ಕೊಲೆನ ಒಪ್ಕೊಂಡಿದ್ದೀನಿ, ನಂಗೆ ಅವ್ರು ಯಾರಂತನೂ ಗೊತ್ತಿಲ್ಲ ಸರ್. ಹೌದೌದು, ಇವಾಗ ಗೊತ್ತಾಗ್ತಿದೆ. ಕರಣ್, ಬಿ ಪ್ರಿಪೇರ್ಡ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ನಾವಂತ ಹೆಲ್ಪ್ ಮಾಡೋಕ್ಕಾಗಲ್ಲ. ಅವ್ರು ನೋಡು, ನಾನು ಯಾಕೆ ನೀನು ಕೇಳಲಿಲ್ಲ, ಅರ್ಥ ಆಯಿತು, ಏನಾಗಿದೆ ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡು. ಸರ್ ನನ್ನ ಫ್ರೆಂಡ್ ಅಮ್ಮನ ಯಾರೋ ಮರ್ಡರ್ ಮಾಡಿ ಹೋಗಿದ್ದಾರೆ ಸರ್. ನಾನು ಭಯ ಪಡ್ಕೊಂಡು ನಾನು ಹೋಗಿ ಹಾಕೊಂಡು ಹೋಗ್ತಿದ್ದೆ. ಅವಾಗ ಆ ಥರ ಯಾರೋ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ತಿದ್ದೆ ಸರ್. ಅವತ್ತು ಯಾರೋ ನನ್ನ ಫ್ರೆಂಡ್ ಅಮ್ಮನ, ಅದೇ ಸ್ವಾತಿ ಅಮ್ಮನ ಮರ್ಡರ್ನ ಹುಡುಕಕ್ಕೆ ಹೋಗ್ತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಗುಡ್ ಹ್ಯಾಕ್ಸ್ ಅವ್ನ ಬಾಡಿ ಬಿಟ್ಟಿತ್ತು. ಸೊ ನಾನು ಮನೆಗೆ ಓಡೋಗ್ತಿದ್ದೆ ನಾನು ಸ್ಟೋರಿ. ಅವಾಗ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನನ್ನ ಇಟ್ಕೊಂಡಿದ್ದಾರೆ ಸರ್. ಹೌದಾ? ಮರ್ಡರ್ ಮಾಡಿ ಹೋಗ್ತಿದ್ದೆ ಸರ್. ನಾನು ಪಕ್ಕ ಇಟ್ಬಿಟ್ಟು ನಾನು ಮನೆಗೆ ಬರ್ತಿದ್ದೆ. ನಾನು ಮರ್ಡರ್ನ ಹುಡುಕಕ್ಕೆ ಹೋಗ್ತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ಲಿ ಯು ಕಾಟ್ ಮೀ ಸರ್. Manoj is the murderer. He committed suicide after accepting his mistake. ಕಡೆಗೂ ನೀವೆಲ್ಲ ಕೊಲೆಗಾರನ ಹುಡುಕೊಂಡೇ ಇದ್ಬಿಟ್ರಲ್ವಾ? ಕಡೆಗೂ ನಿಮಗೆ ಕೊಲೆಗಾರ ಸಿಗ್ಲೇ ಇಲ್ಲ. ಆ ಕೊಲೆಗಳೆಲ್ಲ ಮಾಡಿದ್ ನಾನೇ. ನಾನು ಯಾರು ಅಂತ ನಿಮ್ಗೆಲ್ಲ ತಿಳ್ಕೊಳಕ್ ಮುಂಚೆ, ಇನ್ನೊಂದು 10-15 ಜನ ಪೊಲೀಸ್ನರ ನೀವು ಬಿಡೋಕ್ಕಿಂತ ಮುಂಚೆ ನಿಮಗೆ ನಾನೇ ಹೇಳ್ಬಿಡ್ತೀನಿ. ಇಷ್ಟು ದಿನ ನಡೆದಿದ್ದ ಕೊಲೆಗಳ ಹಿಂದೆಲ್ಲ ಇದ್ದಿದ್ದು ನಾನೇ. ಬಂದೆ, ನನ್ನ ಕೆಲಸ ಮುಗೀತು. ನನಗಂತೂ ಯಾರೂ ಇಲ್ಲ. ಪೊಲೀಸ್ ಕೈಗಂತೂ ನಾನು ಯಾವತ್ತೂ ಸಿಗಲ್ಲ. ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ಸಿಗಲ್ಲ. ಬಾಯ್. Sir, I have very good news, sir. ಏನು ರಾಜ್ ವಿಷಯ? Sir, I got director job, sir.
ಓ ಹೌದಾ, ಕಂಗ್ರಾಚುಲೇಷನ್ ರಾಜ್, ಸೂಪರ್, ಕೀಪ್ ಇಟ್ ಅಪ್. In the shadows, secrets untold, echoes of whispers, tales so bold. Locked in the runes, stories remain, bound by a curse, hidden in pain. 바다를 고두 만화시계 살두 ಹಿಂದೆ ಮೂಡಿದ ನಿದ್ದೆಗೆ ಅದ್ದು ಹೆಸರಿನ ಮರೆಯದ ದಾರಿ ಗೆಲುವ ನವರಣ ನಾಡೋಡೆಯರ ಪ್ರೀತಿಯ ವೆಲು.